ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ ಮತ್ತೊಮ್ಮೆ ನಾವು ಯು ಕೆ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಎಲ್ರಿಗೂ ಸ್ವಾಗತ. ಇಲ್ಲಿವರೆಗೆ ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ನೌನ, ಪ್ರನೌನ, ಅಡ್ಜೆಕ್ಟಿವ್, ವರ್ಬ್ ಆಮೇಲೆ ಆಡ್ವರ್ಬ್ಗಳನ್ನು ನೋಡಿದ್ದೀವಿ. ಈಗ ಬಂದಿರತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ಹೆವಿ ವಾಸ್ಟ್ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಪ್ರಿಪೊಸಿಷನ್. ಯಾಕಪ್ಪ ಅಂತಾರೆ ಸುಮಾರು ಪ್ರಿಪೊಸಿಷನ್ಗಳನ್ನ ನಾವು ಬಳಕೆ ಮಾಡ್ತೀವಿ, ಆದರೆ ಪ್ರಿಪೊಸಿಷನ್ ಬಗ್ಗೆ ನಾವು ಅಷ್ಟೊಂದು ಲಕ್ಷ ಕೊಟ್ಟಿರಂಗಿಲ್ಲ. ಇದೇನು ಬಿಡ್ರಪ್ಪ ಸಿಂಪಲ್ ಅಂತೇಳಿ ನಾವು ವಿಚಾರ ಮಾಡ್ತೀವಿ. ಆದರೆ ಹೆಂಗೈತಪ್ಪ ಅಂತಾರೆ ಪ್ರಿಪೊಸಿಷನ್ ಅತಿ ಹೆಚ್ಚಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಅತಿ ಹೆಚ್ಚಾಗಿ ಫೋಕಸ್ ಆಗ್ತಕ್ಕಂಥ ಒಂದು ಟಾಪಿಕ್ ಯಾವುದಾದ್ರೂ ಇದ್ದರೆ ಅದು ಪ್ರಿಪೊಸಿಷನ್. ಹೆಂಗೆ ನಾವು ಆರ್ಟಿಕಲ್ಗಳನ್ನು ಹಂತ ಹಂತವಾಗಿ ತಿಳ್ಕೊಂಡಿವಲ್ಲ, ಅದೇ ರೀತಿ ಇಲ್ಲಿ ಪ್ರಿಪೊಸಿಷನ್ಗಳನ್ನು ಕೂಡ ನಾವು ಏನು ಮಾಡೋಣಪ್ಪ ಅಂತಾರೆ ಹಂತ ಹಂತವಾಗಿ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಪ್ರಿಪೊಸಿಷನ್ ಅಂದರೆ ಏನು? ಆಲ್ರೆಡಿ ನಾವು ಇಂಟ್ರೊಡಕ್ಟರಿ ಪಾಠದೊಳಗೆ ಹೇಳಿ ಪ್ರಿಪೊಸಿಷನ್ ಅಂದರೆ ಏನಂತ. ಪ್ರಿಪೊಸಿಷನ್ ಇದಕ್ಕೆ ಕನ್ನಡದೊಳಗೆ ಮುನ್ಪದನು ಅಂತ ಕರಿತೀವಿ, ಉಪಸರ್ಗನು ಅಂತ ಕರಿತೀವಿ. ಉಪಸರ್ಗಾವ್ಯಯ ಅಂದರೆ ಏನಪ್ಪ ಅಂತಂದರೆ ನಾಮಪದಕ್ಕಿಂತ ಮುಂಚೆ ನಾಮಪದ ಎಲ್ಲೈತಿ ಅನ್ನೋದನ್ನು ಹೇಳೋದಕ್ಕೆ ನಾಮಪದ ಜೊತೆಗೆ ಬರ್ತಕ್ಕಂಥ ಒಂದು ಪದ, ಅದಕ್ಕೆ ನಾವು ಮುನ್ಪದನು ಅಂತೀವಿ, ಉಪಸರ್ಗಾವ್ಯಯ ಅಂತ ಕರಿತೀವಿ. ಆ ಉಪಸರ್ಗಾವ್ಯಯಗಳಲ್ಲಿ ಸುಮಾರು ಉಪಸರ್ಗಾವ್ಯಯಗಳು ಬರ್ತಾವ. ಉಪಸರ್ಗಾವ್ಯಯಗಳಲ್ಲಿ ಸುಮಾರು ಉಪಸರ್ಗಾವ್ಯಯಗಳು ಬರ್ತಾವೆ. ಇದ್ರ ಮೇನ್ ಉದ್ದೇಶ ಏನು? ಉಪಸರ್ಗಾವ್ಯಯಗಳ ಮೇನ್ ಉದ್ದೇಶ ಏನು? ಉದ್ದೇಶ ಏನಪ್ಪ ಅಂದ್ರೆ ಹೆಚ್ಚಾಗಿ 3 ಉದ್ದೇಶಕ್ಕೆ ನಾವು ಉಪಸರ್ಗಾವ್ಯಯಗಳನ್ನ ಬಳಸ್ತೀವಿ. ಒಂದೇದೇನಪ್ಪ ಅಂದ್ರೆ ಲೊಕೇಶನ್ ಹೇಳಲಿಕ್ಕೆ. ಲೊಕೇಶನ್ಗಳನ್ನು ಹೇಳಲಿಕ್ಕೆ, ಗುರುತಿಸ್ಲಿಕ್ಕೆ ಏನು ಮಾಡ್ತೀವಪ್ಪ ಅಂತಾರೆ ನಾಮಪದದ ಲೊಕೇಶನ್ಗಳನ್ನು ಹೇಳಲಿಕ್ಕೆ ನಾವೇನು ಮಾಡ್ತೀವಿ ಮುಖ್ಯವಾಗಿ ಉಪಸರ್ಗಾವ್ಯಯಗಳನ್ನ ಬಳಸ್ತೀವಿ. ಉದಾಹರಣೆಗೆ ನಾವು ಬೇರೆ ಒಂದು ಯಾವುದಾದ್ರೂ ಸ್ಥಳಕ್ಕೆ ಹೋದಾಗ ನಮ್ಗೆ ಆ ಸ್ಥಳದ ಬಗ್ಗೆ ಗೊತ್ತಾಗಬೇಕಾದಾಗ ಲೊಕೇಶನ್ ಶೇರ್ ಮಾಡುವಂಥ GPS ಲೊಕೇಶನ್ ಶೇರ್ ಮಾಡುವ, ಲೈವ್ ಲೊಕೇಶನ್ ಶೇರ್ ಮಾಡುವ ಅಂತೀವಲ್ಲ, ಹಂಗೆ ಇದು ಹೆಂಗಪ್ಪ ಅಂತಾರೆ ನೌನ ಮತ್ತು ಪ್ರನೌನದ ಲೊಕೇಶನ್ ಬಗ್ಗೆ ಹೇಳಲಿಕ್ಕೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ವಾಸ್ತವ್ಯ ಸ್ಥಳದ ಬಗ್ಗೆ ಹೇಳ್ಬೇಕಾದಾಗ. ಇನ್ನು ಎರಡನೇದು ಯಾವುದಪ್ಪ ಅಂತಂದರೆ ಡೈರೆಕ್ಷನ್. ಡೈರೆಕ್ಷನ್ ಅಂದ್ರೆ ದಿಕ್ಕು. ನೋಡ್ರಿ, ನಾವು ಏನೇ ಕೆಲಸ ಮಾಡಲಿ ದಿಕ್ಕು ಭಾಳ ಇಂಪಾರ್ಟೆಂಟ್. ಗುರಿ ಎಡೆಗೆ ಹೋಗ್ತಿದ್ದೀವಪ್ಪ ಅಂತಂದ್ರೆ ಗುರಿ ಮುಟ್ತೀವಿ, ಸ್ವಲ್ಪ ತಪ್ಪ ಅಂದ್ರೆ ಗುರಿ ಬಿಟ್ಟು ಎಲ್ಲೆಲ್ಲೂ ಹೋಗ್ತೀವಿ. ಉದಾಹರಣೆಗೆ ಅವ್ರು ಯಾರವರು ವೆಸ್ಟ್ ಇಂಡೀಸ್ ಕಂಡುಹಿಡಿದವರು, ಭೌಗೋಳಿಕ ಅನ್ವೇಷಣೆಗಳೊಳಗೆ ಬರ್ತತಲ್ರಿ ಕ್ರಿಸ್ಟೋಫರ್ ಕೊಲಂಬಸ್. ಪುಣ್ಯಾತ್ಮ ಪೂರ್ವಕ್ಕೆ ಬರೆದು ಬಿಟ್ಟು ಪಶ್ಚಿಮಕ್ಕೆ ಹೋಗೋಣ, ಹೋಗಿ ಅಲ್ಲಿ ಯಾವುದೋ ಒಂದು ದ್ವೀಪಕ್ಕೆ ಹೋಗಿ ಮುಟ್ತಾನ. ಮುಟ್ಟಿದ ನಂತರ ಏನು ತಿಳ್ಕೊತಾನಪ್ಪ, ಅಲ್ಲಿ ಇರ್ತಕ್ಕಂಥವ್ರು ಇಂಡಿಯನ್ಸ್, ಅದ ಇಂಡಿಯಾ ಅಂತ ತಿಳ್ಕೊಂಡಿದ್ದು ನಾವು, ರೆಡ್ ಇಂಡಿಯನ್ಸ್ ಅಂತ ಕರೆದವ್ರನ್ನ. ಹಿಂದಾಡೆ ಗೊತ್ತಾಗ್ತದ ವೆಸ್ಟ್ ಇಂಡೀಸ್ ಅಂತೇಳಿ. ಆಮೇಲೆ ಬಂದಿರತಕ್ಕಂಥವ್ರು ಕರೆಕ್ಟಾಗಿ ವಾಸ್ಕೋಡಿಗಾಮ ಆಗಲಿ ಮುಂದೆ ಬರ್ತಕ್ಕಂಥವ್ರು ಎಲ್ರಿಗೂ ಏನು ಮಾಡಿದ್ರಪ್ಪ ಕರೆಕ್ಟ್ ದಿಕ್ಕಿಗೆ ಬಂದರು, ಸೀದಾ ಬಂದು ಎಲ್ಲಿ ಮುಟ್ಟಿದ್ರು? ಭಾರತಕ್ಕೆ ಮುಟ್ಟಿದ್ರು. ಸೊ ಅದಕ್ಕೆ ನಾಮಪದ ಮತ್ತು ಸರ್ವನಾಮದ ಡೈರೆಕ್ಷನನ್ನು ಹೇಳುವಾಗ ಆ ಕಡೆ ಈ ಕಡೆ ಅಂತ ಏನು ಹೇಳ್ತೀವಲ್ಲ ಅವುಗಳೆಲ್ಲ ಎಲ್ಲಿ ಬರ್ತಾವಪ್ಪ ಅಂದ್ರೆ ಡೈರೆಕ್ಷನ್ ಒಳಗಡೆ ಬರ್ತಾವ. ಇನ್ನು ಮುಂದೆ ಮೂರನೇದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಟೈಮ್ ರೀ. ಏನು ಟೈಮ್ ಅಂದರೆ ನಾಮಪದ ಮತ್ತು ಸರ್ವನಾಮಗಳು ಯಾವ ಸಂದರ್ಭದೊಳಗೆ ಎಲ್ಲಿದಾವು ಅಥವಾ ಏನು ಡೈರೆಕ್ಷನ್ ಕೊಡತ್ತವ ಅನ್ನೋದು ಹೇಳೋದು ಏನಪ್ಪ ಅಂತಾರೆ ಪ್ರಿಪೊಸಿಷನ್. ಸೊ ಇಲ್ಲಿ ನಾವು ಏನು ಮಾಡೋಣಪ್ಪ ಅಂತಾರೆ ಮುಖ್ಯವಾಗಿ ಭಾಳಷ್ಟು ಇದನ್ನದಾವ, ಏನ ಪ್ರಿಪೊಸಿಷನ್ ಅದಾವ. ಅದ್ರಾಗ ಹೆಚ್ಚಾಗಿ ಎಲ್ಲರ ತಲೆ ಕೆಡಿಸ್ತಕ್ಕಂಥ 3 ಪ್ರಿಪೊಸಿಷನ್ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಆ 3 ಪ್ರಿಪೊಸಿಷನ್ ಯಾವ್ಯಾವು ನೋಡ್ರಿ. ಒಂದು ಇನ್, ಎರಡನೇದು ಆನ್, ಮೂರನೇದು ಆಟ್. ಇನ್ ಎಲ್ಲಿ ಬಳಸಬೇಕು, ಆನ್ ಎಲ್ಲಿ ಬಳಸಬೇಕು, ಆಟ್ ಎಲ್ಲಿ ಬಳಸಬೇಕು? ಇನ್ನ ಆನ ಆಟ 2 ಸಂದರ್ಭದೊಳಗೆ ನಾವು ಬಳಸ್ತೀವಿ. ಇದೇ ಹೇಳಿದ್ನೆ ನಿಮ್ಗೆ, ಏನೇನು ಹೇಳಿದೆ? 3 ಇಂಪಾರ್ಟೆಂಟ್ ಹೇಳಿದೆ, ಲೊಕೇಶನ್, ಡೈರೆಕ್ಷನ್, ಟೈಮ್ ಅಂತೇಳಿ. ಹೌದಾ? ಹಾಗಾದರೆ ಇನ್ನ ಆನ ಆಟ ಇವುಗಳನ್ನು ನಾವು ಮುಖ್ಯವಾಗಿ 2 ಸಂದರ್ಭದೊಳಗೆ ಬಳಸ್ತೀವಿ. ಯಾವ ಸಂದರ್ಭದೊಳಗೆ? ಒಮ್ಮೆ ಟೈಮ್ ಹೇಳುವಾಗ, ಎರಡನೇದು ಲೊಕೇಶನ್ ಹೇಳುವಾಗ.
ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ಬರೀ ಕೇವಲ ಆನ್ ಅಂದ್ರೆ ಮೇಲೆ ಅಂತ ಭಯಪಟ್ಟು ಬಿಟ್ಟಿರ್ತೀವ್ರಿ ಚೆನ್ನಾಗಿರ್ತಾಗ. ಟೀಚರ್ ಹೇಳ್ಕೊಟ್ಟಿರ್ತಾರ, ಸರ್ಗಳು ಹೇಳ್ಕೊಟ್ಟಿರ್ತಾರ ಆನ್ ಅಂದ್ರೆ ಮೇಲೆ, ಅಂಡರ್ ಅಂದ್ರೆ ಕೆಳಗೆ. ಆದ್ರೆ ಟೈಮ್ ಹೇಳುವಾಗ ಆನ್ ಅಂದ್ರೆ ಮೇಲೆ ಅಂದ್ರೆ ಹೆಂಗೆ ತಪ್ತತಿ. ಅದಕ್ಕೆ ನಾವು ಒಂದೊಂದಾಗೆ ಬಿಡಿಸ್ತಾ ಹೋಗೋಣ. ಇವು ಇನ್ನ, ಆಣ, ಆಟ. ಮೊದಲೇದು ಇಲ್ಲಿ ತೊಗೊಂಡ್ರಿ, ಯಾವ್ದು ತೊಗೊಳು? ಇದು ಸೀರಿಯಲ್ ಪ್ರಕಾರ ಬರೋನು. ಇನ್ ಟೈಮ್ ಹೇಳುವಾಗ ಇನ್ನು ಎಲ್ಲಿ ಬಳಸ್ತೀವಿ? ಎಲ್ಲೆಲ್ಲಿ ಬಳಸ್ತೀವಪ್ಪ ಅಂತಂದ್ರೆ ಟೈಮ್ ಬ್ರಾಡ್ ಇರ್ಬೇಕು, ಹೆಚ್ಚಿರ್ಬೇಕು. ಉದಾಹರಣೆಗೆ ವರ್ಷಗಳನ್ನು ಹೇಳುವಾಗ ಇಯರ್. ಉದಾಹರಣೆಗೆ ಇಂಡಿಯಾ ಗಾಟ್ ಫ್ರೀಡಮ್ ಇನ್ 1947. ಇನ್ 1947 ಇನ್ ಹೇಳುವಾಗ ತಲೆಯಾಗಿರಲಿ. ಇನ್ ಹೇಳುವಾಗ ಏನಿರ್ಬೇಕು? ಇಯರ್ ಇರಬೇಕು, ಇಲ್ಲ ಸೀಸನ್ ಇರ್ಬೇಕ್ರಿ. ರೈನಿ, ವಿಂಟರ, ಸಮ್ಮರ ಸೀಸನ್ ಅದಾವ್ರಲ್ಲ, ಆ ಸೀಸನ್ ಇರ್ಬೇಕು. ಸೀಸನ್ ಬಗ್ಗೆ ಹೇಳು. ಉದಾಹರಣೆಗೆ ವಿ ಫೀಲ್ ವೆರಿ ಕೋಲ್ಡ್ ಇನ್ ವಿಂಟರ್ ಸೀಸನ್. ನೋಡ್ರಿ ನಮಗೇನಾಕತಿ? ಅವಳ ಥಂಡಿ ಹತ್ತತಿ. ಯಾವಾಗ? ಥಂಡಿ, ಚಳಿಗಾಲದ. ಹಂಗೆ ಹೇಳುವಾಗ ಇನ್ನನ್ನು ಬಳಸ್ತೀವಿ. ಮತ್ತೆ ಯಾವಾಗ ಬಳಸ್ತೀವಿ? ಸೆಂಚುರೀಸ್ ಹೇಳುವಾಗ, ಶತಮಾನಗಳನ್ನು ಹೇಳುವಾಗ. ಬಸವಣ್ಣ ಬ್ರಾಟ್ ಬಿಗ್ ಎವಲ್ಯೂಷನ್ ಇನ್ 12th century. 12ನೇ ಶತಮಾನ ಇನ್ 12th century. ಹಾಗೆ ಮತ್ತೆ ಇನ್ನೆಲ್ಲಿ ಬಳಸಬೇಕು? ಮತ್ತೆ ಯಾವಾಗ ಬಳಸ್ತೀರಿ? ಟೋಟಲ್ ಲಾಂಗ್ ಫ್ರೀಡ್ ಇದ್ದಿದ್ದು ಎಲ್ಲ ಏನು ಬಳಸ್ತೀವಿ ನಾವು? ಏನು ಬಳಸ್ತೀವಿ? ತಲೆಗೆ ಇಟ್ಕೊಂಡ್ಬಿಡ್ರಿ. ಇಯರ್ ಸಣ್ಣದಲ್ರಿ. ಇಯರ್ ಸಣ್ಣದತ್ತನ್ರಿ ಅಲ್ಲ, ಹಂಗ ಮಂತು ಬರಿಬೋದ್ರಿ. ಐತ್ರಿ, ಮಂತು ಬರಿಬೋದು. ವಿ ಡೂ ಫಾಸ್ಟಿಂಗ್ ಇನ್ ರಂಜಾನ್ ಮಂತ್ ಅಂತೇಳಿ. ಆ ಟೈಮ್ಗೆ ನಾವು ಏನು ಮಾಡ್ತೀವಿ? ಫಾಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದು? ಇಲ್ಲಿ ಮಂತನ್ನು ಕೂಡ ಇನ್ನೊಳಗೆ ಬಳಸ್ಬೋದು. ನೋಡ್ರಿ ತಲೆಯಾಗಿ ಇಟ್ಕೊಳ್ರಿ. ಇನ್ನು ಯಾವಾಗ ಬಳಸ್ತೀವಿ? ಇಯರ್ಗಳನ್ನ ಹೇಳುವಾಗ, ಸೀಸನ್ ಹೇಳುವಾಗ, ಸೆಂಚುರೀಸ್ ಬಗ್ಗೆ ಹೇಳುವಾಗ, ಮಂತ್ ಬಗ್ಗೆ ಹೇಳುವಾಗ, ಟೋಟಲಿ ಏನಪ್ಪ ಅಂದ್ರೆ ಲಾಂಗ್ ಪೀರಿಯಡ್ ಇರ್ಬೇಕ್ರಿ. ಟೈಮ್ ಲಾಂಗ್ ಪೀರಿಯಡ್ ಇರಬೇಕು. ಅವಾಗ ಏನು ಬಳಸ್ತೀವಿ ನಾವು? ಇನ್ನನ್ನು ಬಳಸ್ತೀವಿ. ಇಸ್ ಇಟ್ ಕ್ಲಿಯರ್? ತಲೆಯಾಗಿ ಇಟ್ಕೊಳ್ರಿ. ಇನ್ನು ಬಳಸಬೇಕಾದಾಗ ಏನಾಗಿರ್ಬೇಕು? ವರ್ಷ ಇರಬೇಕು, ಸೀಸನ್ ಇರ್ಬೋದು, ಸೆಂಚುರಿ ಇರ್ಬೋದು, ಮಂತ್ ಇರ್ಬೋದು. ಹಂಗೆ ಇನ್ಯಾವುದರೆ ಲಾಂಗ್ ಪೀರಿಯಡ್ 6 ತಿಂಗಳು 7 ತಿಂಗಳು ತ್ರೈಮಾಸಿಕಗಳನ್ನು ಮಾಡ್ತಾವಾಗ, ಪಂಚವಾರ್ಷಿಕ ಯೋಜನೆಗಳನ್ನ ಹೇಳುವಾಗ ಅವೆಲ್ಲ ಲಾಂಗ್ ಪೀರಿಯಡ್ಗಳು. ಅವಾಗ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಇನ್ನನ್ನು ಬಳಸ್ತೀವಿ. ಇನ್ನು ಎರಡನೇದು ಯಾವುದು? ಆನ್. ಆನ್ ರೀ. ಆನ್ಗಳನ್ನ ಯಾವಲ್ಲಿ ಬಳಸ್ತೀವಿ? ಇಲ್ಲಿ ಇಯರ್ ಆಗೈತೆ, ಇಯರ ಮಂತ ಮುಗಿದವ್ರಿಗೆ. ಇಯರ ಮಂತ ಮುಗಿದ ನಂತರ ಯಾವ್ದು ಬರ್ತೀರಿ? ವೀಕ್ ಬಂತು. ವೀಕು ಕೂಡ ಅದರೊಳಗೆ ಬಳಸ್ತೀವಿ ರೀ. ಆದರೆ ವೀಕ್ದೊಳಗಿರ್ತಕ್ಕಂಥ ಡೇಗಳನ್ನು ಹೇಳುವಾಗ, ದಿನಗಳನ್ನು ಹೇಳುವಾಗ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಇವೇನದವ್ರಲ್ಲ ಇವತ್ತು ಹೇಳುವಾಗ, ಹಿ ವಿಲ್ ಕಮ್ ಆನ್ ಮಂಡೇ. ಅವನು ಸೋಮವಾರ ಬರುವನು. ಯಾವಾಗ ಬರ್ತಾನ? ಸೋಮವಾರ ಬರ್ತಾನಂತ ಹೇಳುವಾಗ ಹಿ ವಿಲ್ ಕಮ್ ಆನ್ ಮಂಡೇ. ಡೇಗಳನ್ನು ಹೇಳುವಾಗ. ಎರಡನೇದೇನಪ್ಪ ಅಂತಾರೆ? ಡೇಟ್ ಹೇಳುವಾಗ. ಏನು ಯಾವಾಗ್ರಿ? ಡೇಟ್ ಹೇಳುವಾಗ. ಡೇಟ್ ಹೆಂಗಿರ್ಬೇಕು? ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೇಟ್ ಇರ್ಬೇಕು. ನಾವು ಪಾಠಗಳಲ್ಲಿ ಒಳಗೆ ನೋಡ್ಯಾರಿ ನೀವು. ಮಹಾತ್ಮ ಗಾಂಧೀಜಿ ಬಾರ್ನ್ ಆನ್ 2nd October. ಬಾರ್ನ್ ಆನ್ 2nd October. ಆನ್ ಈಜಿ ಐತ್ರಿ.
ಯಾಕಪ್ಪ ಅಂತಾರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಡೇ ಮತ್ತು ಡೇಟ್ಗಳನ್ನ ಬಳಸುವಾಗ ಮಾತ್ರ ಆನ್ ಬಳಸ್ತೀವಿ ನಾವು. ಹೆಚ್ಚಾಗಿ ಆನ್ ಟೈಮ್ ಒಳಗೆ ಬೇರೆ ಕಡೆ ಎಲ್ಲಿ ಯೂಸ್ ಮಾಡಂಗಿಲ್ಲ. ಇದು ಎರಡು ನೆನಪಿರ್ಬೇಕು. ಡೇ ಇತ್ತಪ್ಪ ಅಂತಾರೆ ಅದು ಯಾವುದೇ ಡೇ ಇರಲ್ರಿ, ತಲೆಯಾಗಿರಲಿ ನಿಮ್ಗೆ. ಆ ಡೇ ಇತ್ತಪ್ಪ ಅಂದ್ರೆ ಆ ಡೇದಾಗ ಏನು ಮಾಡ್ಬೇಕು ನಾವು ಬಳಸಲೇಬೇಕು. ಏನು ಬಳಸಬೇಕು? ಆನ್ ಬಳಸಬೇಕು. ಡೇಟ್ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಡೇಟ್ ಮೆನ್ಷನ್ ಆಗಿತ್ತಪ್ಪ ಅಂತಂದರೆ ನಿಮ್ಮ ಬರ್ತ್ಡೇ ಆಗಿರಲಿ ಅಥವಾ ಇನ್ಯಾರ್ದು ಡೆತ್ ಡೇ ಆಗಿರಲಿ ಅಲ್ವಾ, ಯಾವುದೋ ಒಂದು ಸೆಲೆಬ್ರೇಷನ್ ಡೇ ಆಗಿರಲಿ, ಅವತ್ತು ಡೇಟ್ ಮೇಲೆ ಏನಾಗಬೇಕು? ಆನನ್ನು ಬಳಸಬೇಕು. ಕೊನೆಯದು ಯಾವುದಂದ್ರೆ ಆ್ಯಟ್ ರೀ. ಕೊನೆಯದು ಯಾವುದು? ಆ್ಯಟ್. ಈ ಆ್ಯಟನ್ನು ಎಲ್ಲಿ ಬಳಸ್ತೀವಪ್ಪ ಅಂತಾರೆ ಸ್ಪೆಸಿಫಿಕ್ ಟೈಮ್ಸ್. ಉದಾಹರಣೆಗೆ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಮೂಮೆಂಟ್ ಇರಬೇಕು. ಅಂದರೆ ಕನ್ಸರ್ನಿಂಗ್ ಯಾವಪ್ಪ ಅಂತಂದರೆ ನಾವು ದಿನ 3 ಟೈಪ್ಸ್ ಫುಡ್ ತೊಗೊಳ್ತೀವಿ. ಯಾವ? ಬ್ರೇಕ್ಫಾಸ್ಟ, ಲಂಚ್ ಟೈಮ, ಲಂಚ, ಆಮೇಲೆ ಡಿನ್ನರ್. ಸೊ ನಾ ಲಂಚ್ ಟೈಮ್ದಾಗ ನಿನಗೆ ಭೇಟಿ ಹಾಕೀನಿ ಅಂದಾಗ ಅದು ಸ್ಪೆಸಿಫಿಕ್ ಟೈಮ್ ಇರೋದು. ಇದರಂಗೆ ಇಡೀ ದಿನಾನೂ ಅಲ್ಲ, ಇಡೀ ಡೇಟು ಅಲ್ಲ, ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಟೈಮನ್ನು ಮೆನ್ಷನ್ ಮಾಡಿದಾಗ ಸ್ಪೆಸಿಫಿಕ್ ಟೈಮ್ ಮೆನ್ಷನ್ ಮಾಡಿದಾಗ ನೋಡ್ರಿ, ಐ ವಿಲ್ ಮೀಟ್ ಯು ಎಟ್ ಲಂಚ್ ಟೈಮ್. ಎಟ್ ಲಂಚ್ ಟೈಮ್. ಐ ವಿಲ್ ಕಮ್ ಎಟ್ 9 o'clock. ನಾನು 9 ಗಂಟೆಗೆ ಬರುವೇನು. 9 ಗಂಟೆಗೆ ನಾನು ಏನು ಮಾಡ್ತೇನೆ? ಬರುವೇನು. ಎಟ್ 9 o'clock. ಓದತ್ರಿ. ಹಿಂಗೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಟೈಮನ್ನು ಹೇಳುವಾಗ ನಾವು ಆ್ಯಟನ್ನು ಬಳಸ್ತೀವಿ. ಇದು ಟೈಮ್ದೊಳಗ್ರೆ ನೋಡ್ರಿ, ಏನು ಇಯರ, ಸೀಸನ, ಸೆಂಚುರೀಸ, ಮಂತ, ಲಾಂಗ್ ಪೀರಿಯಡ್. ವೀಕು ಇದ್ರಾಗ ಬರೋದತ್ರಿ. ಲಾಂಗ್ ಪೀರಿಯಡ್ 7 ದಿವಸ. ಹೌದಾ? ನೆಕ್ಸ್ಟ್ ನೋಡ್ರಿ, ಆನ್ ಡೇ ಮತ್ತು ಡೇಟ್ಗಳ ಮೇಲೆ, ಆಟ್ ಸ್ಪೆಸಿಫಿಕ್ ಟೈಮ್ ಮೇಲೆ, ಅಗ್ರಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ನಿರ್ದಿಷ್ಟಪಡಿಸಿರ್ತಕ್ಕಂಥ ಟೈಮನ್ನು ಹೇಳುವಾಗ ನಾವೇನು ಮಾಡ್ತೀವಿ? ಆ್ಯಟನ್ನು ಬಳಸ್ತೀವಿ. ಇನ್ನು ಲೊಕೇಶನ್ಗೆ ಬರೋಣ ರೀ. ಲೊಕೇಶನ್ಗೆ ಬರಬೇಕಾದಾಗ ಒಂದು ತಲೆಯಾಗಿರಲಿ, ನಾವು ಏನು ಹೇಳಾಕತ್ತೀವಿ ಅನ್ನೋದು ಲಕ್ಷ್ಯದಾಗಿರ್ಬೇಕು. ಅಂದರೆ ನಾವು ಲೊಕೇಶನ್ ಹೇಳುವಾಗ ಬಹಳಷ್ಟು ಕಡೆ ಬಹಳಷ್ಟು ತಪ್ಪು ಮಾಡ್ತೀವಿ. ಈಗ ಒಂದೊಂದಕ್ಕೆ ನಾವು ಸುಮಾರು ಎಲ್ಲದಕ್ಕೂ ಎಷ್ಟೆಷ್ಟು ನಿಯಮಗಳದಾವ ಅನ್ನೋದು ಕೆಳಗೆ ಬರ್ಸ್ಕೊಂತ ಹೋಗ್ತೀನಿ. ಎಲ್ಲ ನೋಟ್ ಡೌನ್ ಮಾಡ್ಕೊಡ್ರಿ. ಯಾಕಪ್ಪ ಅಂದ್ರೆ ಇಂಪಾರ್ಟೆಂಟ್ ರೀ ಇವೆಲ್ಲ. ಹಿಂದಾಡೆ ಯಾರ್ಯಾರನ್ನೂ ಕೇಳ್ಕೊತ್ಕೊಂಡಾಕೈತಿ ಇಲ್ಲಿ ಇನ್ನು ಆ್ಯಟು ಅಂತೇಳಿ. ನೋಡ್ರಿ, ಪೈಲಾದ ಯಾವ್ದು ನಮ್ಮದು? ಇನ್ನು ಎಲ್ಲೆಲ್ಲಿ ಬಳಸ್ತೀವಿ ಲೊಕೇಶನ್ ಒಳಗೆ? ಒಂದೇದು ಇನ್ನು ಎಲ್ಲೆಲ್ಲಿ ಬಳಸ್ತೀವೋ ಒಂದೇದು ಕಂಟ್ರೀಸ್ ಆ್ಯಂಡ್ ಸಿಟೀಸ್. ಕಂಟ್ರೀಸ್ ಆ್ಯಂಡ್ ಸಿಟೀಸ್. ಕಂಟ್ರೀಸ್ ಆ್ಯಂಡ್ ಸಿಟೀಸ್. ನೋಡ್ರಿ, ಕಂಟ್ರಿ ಮತ್ತು ಸಿಟಿಗಳನ್ನು ಹೇಳುವಾಗ ಉದಾಹರಣೆಗೆ ಬಚೇಂದ್ರಿಪಾಲ್ ಇದನ್ನತ್ ನೋಡ್ರಿ ಪಾಠ ಅದ್ರಾಗ ಹೇಳಿದಾರೆ ನೋಡ್ರಿ, ಇನ್ ಗರ್ವಾಲ್ ಹಿಮಾಲಯಾಸ್. ಯಾಕೆ ಎಲ್ಲಿ ಹುಟ್ಲಪ್ಪ ಅಂತಾರೆ? ಗರ್ವಾಲ್ ಹಿಮಾಲಯಸ್ದು ಹುಟ್ಲು ಅಂತೇಳಿ. ಇನ್ ಕಂಟ್ರಿ ಹೇಳ್ಬೇಕಾದಾಗ ಬಿ ಹೆಂಗಪ್ಪ ಅಂತಾರೆ? ಮಹಾತ್ಮ ಗಾಂಧೀಜಿ ಬಾರ್ನ್ ಇನ್ ಇಂಡಿಯಾ. ಒಂದೇದು ಏನ? ಕಂಟ್ರೀಸ್ ಮತ್ತು ಸಿಟೀಸ್ ಹೇಳುವಾಗ ಮಹಾತ್ಮ ಗಾಂಧೀಜಿ ಬಾರ್ನ್ ಇನ್ ಇಂಡಿಯಾ. ಎರಡನೇದೇನಪ್ಪ ಅಂತಾರೆ? ಇದನ್ನ ಇರ್ತೈತಲ್ರಿ, ಅದು ಕಂಪ್ಲೀಟ್ ಕ್ಲೋಸ್ಡ್ ರೂಮ್ಸ್ ಅಥವಾ ಮತ್ತು ಎನ್ಕ್ಲೋಸ್ಡ್ ಏರಿಯಾ ಅಂತ ಕರಿತೀವಿ ನಾವು. ಎನ್ಕ್ಲೋಸ್ಡ್ ಪ್ಲೇಸ್ ಆರ್ ಏರಿಯಾ ಅಂತ ಕರಿತೀವಿ. ಆ ಎನ್ಕ್ಲೋಸ್ಡ್ ಪ್ಲೇಸ್ದೊಳಗೆ ಯಾವ ಬರ್ತಾವ? ರೂಮ್ ಆರ್ ಬಿಲ್ಡಿಂಗ್ಸ್ ಬರ್ತಾವ. ರೂಮ ಆರ್ ಬಿಲ್ಡಿಂಗ್ಸ್. ರೂಮ್ ಅಥವಾ ಬಿಲ್ಡಿಂಗ್ಸ್ ಒಳಗಡೆ ಇದ್ದಿರ್ತಕ್ಕಂಥ ವಸ್ತುವಿನ ಬಗ್ಗೆ ಹೇಳುವಾಗ ನಾವು ಏನನ್ನ ಬಳಸ್ತೀವಿ? ಹೌದಾ? ಇನ್ನು ಬಳಸ್ಬೇಕಾದಾಗ ಅಲ್ಲಿ ಏನು ಬಳಸ್ತೀರಿ? ದ ಚೇರ್ ಈಸ್ ಇನ್ ಕ್ಲಾಸ್ ರೂಮ್. ಚೇರ್ ಎಲ್ಲೈತಿ? ಕ್ಲಾಸ್ ರೂಮ್ ಒಳಗೆ ಇದೆ ಅಂತ ಹೇಳ್ಬೇಕಾದಾಗ, ಅಂದರೆ ಪೂರ್ತಿ ಸರೌಂಡಿಂಗ್ ಒಳಗೆ ಕ್ಲೋಸ್ ಇರ್ತದೆ ರೂಮ್. ಹೌದಿಲ್ಲ? ಒಳಗಿರ್ತದ.
ಅದನ್ನು ನಾವೇನಂತ ಕರಿತೀವಪ್ಪ ಅಂತಾರೆ ಇನ್ನನ್ನು ಅಲ್ಲಿ ಬಳಸ್ತೀವಿ. ಇನ್ನು ಮೂರನೇದು ಏನಪ್ಪ ಅಂತಾರೆ ಕಂಟೈನರ್ಸ್. ಕಂಟೈನರ್ಸ್ ಅಂದ್ರೆ ದೊಡ್ಡ ದೊಡ್ಡ ಟ್ರಕ್ ಅಷ್ಟೇ ಕಂಟೈನರ್ಸ್ ಅಂತ ಅಲ್ರಿ, ಇಲ್ಲಿ ಬಾಕ್ಸು ಕಂಟೈನರ್ ರೀ. ಯಾಕಂದ್ರೆ ಅದ್ರೊಳಗೆ ವಸ್ತು ಇಡ್ತೀರಿಲ್ಲೋ ನೀವು, ಅಂಥ ಬಾಕ್ಸ್ಗಳಾಗಲಿ ಟಿಫಿನ್ ಬಾಕ್ಸ್ ಆಗಲಿ ಇವೆಲ್ಲ ಏನಪ್ಪ ಅಂತಾರೆ ಕಂಟೈನರ್ಸ್. ಈ ಕಂಟೈನರ್ಸ್ಗಳಲ್ಲೂ ಕೂಡ ನಾವು ಏನು ಮಾಡ್ತೀವಪ್ಪ ಅಂತಾರೆ ಏನು ಬಳಸ್ತೀವಿ, ದ ಚಾಕ್ ಈಸ್ ಇನ್ ದ ಬಾಕ್ಸ್. ದ ಚಾಕ್ ಈಸ್ ಇನ್ ದ ಬಾಕ್ಸ್. ಆಮೇಲೆ ಹಾಗೆ ದ ಸ್ವೀಟ್ಸ್ ಆರ್ ಇನ್ ದ ಬಾಕ್ಸ್. ಸಿಹಿ ತಿಂಡಿಗಳೆಲ್ಲ ಎದ್ರಾಗದವ, ಬಾಕ್ಸ್ ಒಳಗದವ ಅಂತ ಹೇಳುವಾಗ ನಾವೇನು ಬಳಸ್ತೀವಿ, ಏನನ್ನು ಬಳಸ್ತೀವಿ. ಒಂದನೇದು ಕಂಟ್ರೀಸ್ ಆ್ಯಂಡ್ ಸಿಟೀಸ್, ಎರಡನೇದು ರೂಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್, ಮೂರನೇದು ಕಂಟೈನರ್ಸ್. ಇನ್ನು ನಾಲ್ಕನೇದು ಏನಪ್ಪ ಅಂದ್ರೆ ವೆಹಿಕಲ್ಸ್. ವೆಹಿಕಲ್ಸ್ ಅಂದ್ರೆ ಏನ್ರಿ, ವಾಹನಗಳ್ರಿ. ಯಾವ್ಯಾವ ವಾಹನಗಳು ಒಳಗೆ ಕೂತ್ ಹೋಗ್ತಾರಲ್ಲ ನೀವು, ಅವಕ್ಕೆಲ್ಲ ಏನು ಬಳಸ್ಬೇಕು ನಾವು, ಹೆಣ್ಣು ಬಳಸಬೇಕು. ಅವಕ್ಕೆಲ್ಲ ಏನು ಬಳಸ್ಬೇಕ್ರಿ, ಹೆಣ್ಣು ಬಳಸ್ಬೇಕು. ಇನ್ನು ಕಾರ್, ಇನ್ನು ಕಾರ್ ಕೂತ್ ಹೋಗುವ, ತಲೆಯಾಗಿ ಇಟ್ಕೊಳ್ರಿ, ಇಲ್ಲಿ ಹೇಳುತ್ತನೇ ತಲೆಯಾಗಿರಲಿ. ಯಾವ ವಾಹನದೊಳಗೆ ನೀವು ಕೂತ್ ಹೊಂಟ್ರೆ ಅಲ್ಲಿ ಏನು ಬಳಸ್ಬೇಕು, ಹೆಣ್ಣು ಬಳಸ್ಬೇಕು. ಕುಂತ್ ಹೋಗುವ, ಸರ ಓಡಾಡಿ ಹೋಗುವ, ನಿಂತು ಹೋಗುವ ಏನು ಬಳಸ್ಬೇಕ್ರಿ, ಅದು ಮುಂದೆ ಬರುತ್ತೆ ಹೇಳ್ತೀನಿ. ಇನ್ನು ಲಾಸ್ಟ್ ಯಾವುದಪ್ಪ ಅಂತಾರೆ ಬ್ರಾಡ್ ಏರಿಯಾ ರೀ. ಅಂದ್ರೆ ಏರಿಯಾ ಭಾಳ ದೊಡ್ಡದಿರ್ಬೇಕು. ಆ ಟೈಮ್ ನಾವು ಏನು ಬಳಸ್ತೀವಪ್ಪ ಅಂತಾರೆ ಇನ್ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಇನ್ ದ ಪಾರ್ಕ್, ಇನ್ ದ ಫಾರೆಸ್ಟ್, ಇನ್ ದ ಮ್ಯೂಸಿಯಂ, ಈ ರೀತಿ ನಾವೇನು ಬಳಸ್ತೀವಿ, ಇನ್ನನ್ನು ಬಳಸ್ತೀವಿ. ಸೊ ಈಗ ಒಂದು ತಲೆಯಾಗಿರಲಿ, ಈ 5 ನಿಯಮಗಳು ನಮ್ಮ ತಲೆಯಾಗಿರಬೇಕು. ಒಂದೇದು ಯಾವುದು, ಕಂಟ್ರೀಸ್ ಆ್ಯಂಡ್ ಸಿಟೀಸ್ ಬಗ್ಗೆ ಹೇಳ್ಬೇಕಾದಾಗ ಏನು ಬಳಸ್ಕೋಬೇಕು, ರೂಮ್ಸ್ ಆರ್ ಬಿಲ್ಡಿಂಗ್ಸ್ ಹೇಳ್ಬೇಕಾದಾಗ ಏನು ಬಳಸ್ಕೋಬೇಕು, ಕಂಟೈನರ್ಸ್ಗಳ ಬಗ್ಗೆ ಹೇಳ್ಬೇಕಾದಾಗ ಏನು ಬಳಸಬೇಕು, ವೆಹಿಕಲ್ಸ್ ಬಗ್ಗೆ ಕೂತು ಹೋಗು ವೆಹಿಕಲ್ಸ್ ಬಗ್ಗೆ ಹೇಳ್ಬೇಕಾದಾಗ ಅಂದ್ರೆ ಎನ್ಕ್ಲೋಸ್ಡ್ ಇರ್ಬೇಕು ವೆಹಿಕಲ್, ಸೈಡ್ಗೆಲ್ಲ ಕ್ಲೋಸ್ ಇರಬೇಕು. ಮತ್ತು ಬೈಕ್ ಮ್ಯಾಗ ಹೋಗುತ್ತಾಗ ಏನು ಬಳಸ್ಬೇಡ್ರಿ, ಐ ಆಮ್ ಗೋಯಿಂಗ್ ಇನ್, ಅದು ಅಲ್ಲಿ ಬೈಕ್ ಮ್ಯಾಗ ಬಳಸಂಗಿಲ್ಲ. ಐ ಆಮ್ ಸಿಟ್ಟಿಂಗ್ ಇನ್ ಬೈಕ್ ಅನ್ನಕ್ಕೆ ಬರಂಗಿಲ್ಲ ರೀ, ಸಿಟ್ಟಿಂಗ್ ಆನ್ ದ ಬೈಕ್ ಆಗ್ಬೇಕ್ರಿ. ಹಂಗೆ ಇಲ್ಲಿ ಇನ್ನು ಬಳಸಂಗಿಲ್ಲ. ವೆಹಿಕಲ್ ಎಲ್ಲಿ ಬಳಸ್ಬೇಕಂದ್ರೆ ವೆಹಿಕಲ್ ಕ್ಲೋಸ್ ಇರಬೇಕು, ನಾವು ಕೂತ್ ಹೋಗ್ತಿರ್ಬೇಕು. ಅಂಥ ವೆಹಿಕಲ್ಗಳಿದ್ದಾಗ ಅಲ್ಲಿ ಏನು ಬಳಸಬೇಕು, ಬ್ರಾಡ್ ಏರಿಯಾಸ್ ಅಂದರೆ ಗ್ರೌಂಡ್ದಂಥವ, ಪಾರ್ಕ್ದಂಥದ, ಫಾರೆಸ್ಟ್ದಂಥದ, ಹೆಚ್ಚು ದೊಡ್ಡ ವಿಶಾಲವಾಗಿರ್ತಕ್ಕಂಥ ಒಂದು ಪ್ರದೇಶ ಇತ್ತಂದ್ರೆ ಅಲ್ಲಿ ನಾವು ಇನ್ ಬಳಸಬೇಕು. ಸೊ ಈ 5 ನಿಯಮಗಳನ್ನು ನಾವು ನೆನಪಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವು ಏನನ್ನು ಮಿಸ್ಯೂಸ್ ಮಾಡಂಗಿಲ್ಲ. ಸೊ ಇನ್ನು ಬಂದಿರೋದು ಯಾವುದಪ್ಪ ಅಂತಾರೆ 2 ನಂಬರ್ ಯಾವುದ್ರೆ ಆನ್. ಆನ್ ಎಲ್ಲಿ ಬಳಸಬೇಕು, ಪ್ಲೇಸ್ ಹೇಳುವಾಗ ಸರ್ಫೇಸ್ಗಳು ಎಲ್ಲೆಲ್ಲಿ ಇರ್ತಾವಲ್ಲ ಅಲ್ಲೆಲ್ಲ ಆನ್ ಬಳಸ್ತೀವಿ ನಾವು. ಅಂದರೆ ಫಾರ್ ಎಕ್ಸಾಂಪಲ್ ಈ ಟೇಬಲ್ ಮ್ಯಾಗ ಒಂದು ಬುಕ್ ಇಟ್ಟಿವಿ, ಟೇಬಲ್ ಮೇಲ್ಮೈ ಯಾವುದಿಲ್ಲ, ಅದು ಆ ಮೇಲ್ಮೈಗೆ ಅಟ್ಯಾಚ್ ಆಗಿರ್ತಕ್ಕಂಥ ಸರ್ಫೇಸನ್ನು ಹೇಳುವಾಗ ದ ಬುಕ್ ಈಸ್ ಆನ್ ಟೇಬಲ್ ಅಂತ ಕರಿತೀವಿ. ಅಂದ್ರೆ ಫಸ್ಟ್ನೇದು ಯಾವುದ್ರಿ, ಸರ್ಫೇಸ್. ಸರ್ಫೇಸ್ಗಳ ಬಗ್ಗೆ ಹೇಳುವಾಗ ಆನ್ ಬಳಸ್ತೀವಿ. ಟೇಬಲ್ ಮ್ಯಾಗ ಐತಿ, ಗ್ಯಾಪ್ ಇಲ್ಲ, ಹತ್ತೈತಿ, ಅದಕ್ಕೆ ತಲೆಯಾಗಿರಲಿ, ಟೇಬಲ್ ಮ್ಯಾಗ ಐತಿ ಬಟ್ ಹತ್ತೈತಿ. ಅದಕ್ಕೆ ಸರ್ಫೇಸ್ ಬಗ್ಗೆ ಹೇಳುವಾಗ ಆನ್ ಬಳಸ್ತೀವಿ. ನೆಕ್ಸ್ಟ್ ನೋಡ್ರಿ, ಮುಂದೆ ಮತ್ತೆ ಯಾವ್ದಾಗ ಬಳಸ್ತೀವಿ, ರೋಡ್ ಬಗ್ಗೆ ಹೇಳುವಾಗ ರೋಡ್ ಆರ್ ಲೇನ್ ಅಂತ ಕರಿತೀವಿ. ಹೊಸ ಗಾಡಿ ತಗೋತೀರಿ, ಹೊಸ ಗಾಡಿ ತೊಗೊಂಡ್ ಗಜ್ಗೆ ರೇಟ್ ಕೇಳ್ತಿರ್ತೀರಿ. ರೇಟ್ ಹೆಂಗೆ ಕೇಳ್ತಾರೆ ರೀ, ಆನ್ ರೋಡ್ ಎಷ್ಟು ಹತ್ತೋ ಕೇಳ್ತಾರಲ್ರಿ, ಅದೇ ಏನು ಆನ್ ರೀ. ಸಿಂಪಲ್ ಐತ್ರಿ. ನಮ್ಮ ಡೇ ಟು ಡೇ ಲೈಫ್ದೊಳಗೆ ಇಂಗ್ಲೀಷ್ ಹೆಂಗೆ ಯೂಸ್ ಆಗಕತ್ತೈತೆ ಅದನ್ನಷ್ಟು ತಿಳ್ಕೊಂಡ್ರೆ ಸಾಕು, ಇಂಗ್ಲೀಷ್ ಗ್ರಾಮರ್ ಎಲ್ಲ ಬರ್ತೈತಿ. ನಮಗೆ ಗೊತ್ತಿಲ್ಲ ಅದನ್ನು ಬಳಸ್ತೀವಿ ನಾವು. ಆನ್ ರೋಡ್ ಎಷ್ಟು ಆಕೈತೆ ಅಂತ ಕೇಳ್ತೀವಿಲ್ರಿ ಗಾಡಿ, ಅಂದ್ರೆ ರೋಡ್ ಮ್ಯಾಗ ಬರ್ಬೇಕಾದ್ರೆ ರೇಟ್ ಎಷ್ಟಾಯ್ತು ಅಂತ. ಹಂಗೆ ರೋಡ್ ಮ್ಯಾಗ ಅಂದ್ರೆ ರೋಡ್ ಬಳಸ್ಬೇಕಾದ್ರೆ ನಾವೇನು ಬಳಸ್ಬೇಕು, ಆನ್ ಬಳಸಬೇಕು. ನೆಕ್ಸ್ಟ್ ಮೀಡಿಯಾ. ಮೀಡಿಯಾ ಬಗ್ಗೆ ಹೇಳ್ಬೇಕಾದ್ರೆ ಆನ್ ಬಳಸ್ಬೇಕ್ರಿ.
ಬಹಳಷ್ಟು ತಪ್ಪು ಮಾಡ್ತೀವಿ ನಾವು. ಸರ್ಚ್ ಇನ್ ಇಂಟರ್ನೆಟ್ ಅಂತೀವಿ. ಸರ್ಚ್ ಇನ್ ಇಂಟರ್ನೆಟ್ ಅಲ್ಲದು, ಸರ್ಚ್ ಆನ್ ನೆಟ್. ಆನ್ ಆಗ್ಬೇಕ್ರದು, ಇನ್ನಲ್ಲದು. ಸೊ ಆನ್ ಎಲ್ಲಿ ಬಳಸ್ತೀವಿ? ಮೀಡಿಯಾದೊಳಗೆ ಬಳಸ್ತೀವಿ. ಹೆಂಗೆ? ಸ್ಟ್ಯಾಂಪ್ ಆನ್ ಎ ಮ್ಯಾಪ್. ಇಲ್ಲಿ ನೋಡ್ರಿ, ಆನ್ ಎಲ್ಲಿ ಬಳಸ್ಬೇಕಂತ ಹೇಳಿದ್ರಿ? ಪಬ್ಲಿಕ್ ಇದನ್ನಿದ್ದಾಗ, ಏನ ಟ್ರಾನ್ಸ್ಪೋರ್ಟ್ ಇದ್ದಾಗ. ಇಲ್ಲಿ ನಾವು ತಿರುಗಾಡಕ್ಕೆ ಸಾಧ್ಯತೆ, ಕಾರ್ ಗಾಡಿಯಾಗ ಜೀಪ್ನಾಗ ತಿರುಗಾಡಕ್ಕೆ ಸಾಧ್ಯತೆ ನಾವು. ಅಂದ್ರೆ ತಿರುಗಾಡಕ್ಕೆ ಅಂದ್ರೆ ಕಾರ್ ಗಾಡಿ ಒಳಗೆ ಕುಂತು ಹೋಗ್ಬೋದು ಅಷ್ಟ, ಒಳಗೆ ನಡೆದಾಡಕ್ಕೆ ಸಾಧ್ಯ ಇಲ್ಲ. ಸೊ ಸ್ಪೇಸ್ ಇರಂಗಿಲ್ಲ. ಅಲ್ಲಿ ಪೇಸ್ ಇರ್ತಕ್ಕಂಥವುಗಳಲ್ಲಿ ಏನು ಬಳಸ್ಬೇಕು? ಆನ್ ಬಳಸಬೇಕು. ಇನ್ನು ಕೊನೆಯಲ್ಲಿ ಯಾವುದಪ್ಪ ಅಂದ್ರೆ ಆಟ್. ಏನ್ರಿ? ಆಟ್. ಆಟ್ ಎಲ್ಲೆಲ್ಲಿ ಬಳಸ್ತೀವಿ? ಸಿಂಪಲ್. ಇದು ಮೊದಲು ಹೇಳ್ತಿದ್ವಿ, ಆಟ್ ಅಂದ್ರೆ ಏನು? ಸ್ಪೆಸಿಫಿಕ್ ಓದಿದ್ರಿ. ಹಂಗೆ ಇಲ್ಲಿ ಸ್ಪೆಸಿಫಿಕ್ ಲೊಕೇಶನ್, ಕರೆಕ್ಟ್ ಲೊಕೇಶನ್ ಇರಬೇಕು. ಉದಾಹರಣೆಗೆ ಆಟ್ ದ ಪೀಕ್ ಪಾಯಿಂಟ್ ಆಫ್ ದಿ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ನ ತುದಿಯಲ್ಲಿ. ಹಾಗೆ ನಿಮ್ಮ ಮನಿ ಅಡ್ರೆಸ್ ಹೇಳ್ತಿರ್ತೀರಿ, ಆಟ್ 3rd ಕ್ರಾಸ್ 4th ಮೇನ್ ರೋಡ್ 6th ಬಿಲ್ಡಿಂಗ್ ಅಂತ ಹೇಳುವಾಗ. ಆಮೇಲೆ ಮತ್ತೆ ಎಲ್ಲೆಲ್ಲಿ ಬಳಸ್ಬೋದು ಆ್ಯಟನ್ನು? ಆ್ಯಟ್ ಮತ್ತೆ ಎಲ್ಲಿ ಬಳಸ್ಬೋದು ಅಂದರೆ ಇವೆಂಟ್ಗಳಲ್ಲಿ. ಮೇನ್ ಇಂಪಾರ್ಟೆಂಟ್ ನೋಡ್ರಿ ಇದು ಇವೆಂಟ್ಗಳಲ್ಲಿ. ಹೆಂಗೆ ಇವೆಂಟ್ಗಳಲ್ಲಿ ಬಳಸ್ಬೇಕಾದಾಗ ನಾವು ಮೀಟಿಂಗ್ ಬಳಸುವಾಗ ಇನ್ ಮೀಟಿಂಗ್ ಅಂತ ಬಳಸ್ತೀವಿ, ಹೌದ್ರಿ? ಹಾಗೆ ಆಟ್ ಮೀಟಿಂಗು ಒಂದ್ ಕಡೆ ಬಳಸ್ತೀವಿ. ಅದು ಎಲ್ಲಿ ಬಳಸ್ಬೇಕು ಅನ್ನೋದು ಗೊತ್ತಿದ್ರೆ ಸಾಕು. ಮೀಟಿಂಗ್ ಹೋಗಿರಿ, ಯಾರಾದರೂ ಫೋನ್ ಹಚ್ಚಿದ್ರು ಏನೋ ಮಾಡಿದ್ರಪ್ಪ ಅಂದ್ರೆ ಐ ಆಮ್ ಇನ್ ಮೀಟಿಂಗ್ ಅಂತೇಳಿ ಮೆಸೇಜ್ ಹಾಕ್ತೀರಿ ಅವ್ರು, ಹೌದಾ? ಎಲ್ಲ ಟೈಮ್ಗೂ ಇನ್ ಮೀಟಿಂಗ್ ಅನ್ನಕ್ಕೆ ಬರಂಗಿಲ್ಲ ರೀ. ಇನ್ ಮೀಟಿಂಗ್ ಯಾವಾಗ ಅನ್ಬೇಕು, ಆಟ್ ಮೀಟಿಂಗ್ ಯಾವಾಗ ಅನ್ಬೇಕು? ಸಿಂಪಲಾಗಿ ಹೇಳ್ಬಿಡ್ತೀನಿ, ತಲೆಗೆ ಇಟ್ಕೊಂಡ್ಬಿಡ್ರಿ. ಒಂದೇದು, ಮೀಟಿಂಗ್ ಒಳಗಡೆ ನೀವು ಪಾಲ್ಗೊಂಡಿದ್ರಿ ಅಥವಾ ನೀವು ಕೇಳೋಗ್ರೆ ಆಗಿರಲಿ, ಇಲ್ಲ ನೀವು ಎಕ್ಸ್ಪ್ಲೇನ್ ಮಾಡೋರಾಗಿರಲಿ, ನೀವು ಇದ್ರಿಪ್ಪ ಅಂತಂದ್ರೆ, ಮೀಟಿಂಗ್ ಚಾಲೂ ಆಗಿತ್ತಪ್ಪ ಅಂತಂದ್ರೆ ಅದೇನಪ್ಪ ಅಂತಂದ್ರೆ ಇನ್ ಮೀಟಿಂಗ್ ರೀ. ಅಂದ್ರೆ ಮೀಟಿಂಗ್ದಾಗ ಸದ್ಯಕ್ಕೆ ಮೀಟಿಂಗ್ ಸ್ಟಾರ್ಟ್ ಅದ್ರಿ, ಮುಂದೆ ಹೇಳೋರು ಹೇಳಕತ್ತಾರೋ, ನೀವು ಕೇಳಕತ್ತೀರಿ, ಅವಾಗ ಅದಕ್ಕೆ ಏನಂತಾರ? ಇನ್ ಮೀಟಿಂಗ್ ಅಂತ ಕರೀತಾರೆ. ಅದ ಸಪೋಸ್ ಮೀಟಿಂಗ್ ಸ್ಟಾರ್ಟ್ ಆಗೋದೈತಿ, ಮೀಟಿಂಗ್ ಏರಿಯಾಕ್ಕೆ ನೀವು ಹೋಗ್ಯಾರ. ಈಗ ಎಲ್ಲಿ ಐತ್ಲೆ ಮೀಟಿಂಗ್ ಸ್ಪಾಟಿಗೆ ಹೋಗ್ಯಾರಿ ನೀವು, ಬಟ್ ಮೀಟಿಂಗ್ ಇನ್ನೂ ಬಿ ಚಾಲೂ ಆಗಿಲ್ಲ. ಆ ಟೈಮ್ಗೆ ನಾವೇನು ಬಳಸ್ಬೇಕು? ಆಟ್ ಮೀಟಿಂಗ್ ಅಂತ ಬಳಸ್ಬೇಕು. ಯಾಕೆ? ಇನ್ನೂ ಮೀಟಿಂಗ್ ಸ್ಟಾರ್ಟ್ ಆಗಿಲ್ಲ, ಬಟ್ ಆ ಸ್ಪಾಟಿಗೆ ಹೋಗ್ಯಾವ ನಾವು. ಸ್ಪೆಸಿಫಿಕ್ ಸ್ಪಾಟ್ ಅದ್ರಿ, ಮೀಟಿಂಗ್ ಎಲ್ಲಿ ಆಗ್ಬೇಕು ಅನ್ನೋದು ಸ್ಪಾಟ್ ಕೊಟ್ಟಾರಲ್ಲ, ಆ ಸ್ಪಾಟಿಗೆ ಹೋಗಿದ್ದೇವೆ ನಾವು. ಅವಲ್ಲಿ ಆಟ್ ಮೀಟಿಂಗ್ ಅನ್ನೋದನ್ನು ಬಳಸಬೇಕು. ಸೊ ಇಲ್ಲಿವರೆಗೆ ನಾನು ಇನ್ ಆನ್ ಆ್ಯಟ್ಗಳನ್ನು ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದು ಹೇಳೇನಿ. ಎಲ್ಲರಿಗೂ ಅರ್ಥ ಆಗೈತೆ ಅಂತ ತಿಳ್ಕೊಂಡಿವಿ. ಇನ್ನು ಮುಂದಿನ ಪ್ರಪೋಸಿಷನ್ಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗೋಣ. ಸಾಧ್ಯ ಆದಷ್ಟು ಸ್ಪೀಡ್ ಜಗೊಂಡ್ರಿ. ಆಲ್ಮೋಸ್ಟ್ ಇನ್ನು 2 ವಿಡಿಯೋದೊಳಗಂದ್ರೆ ಪ್ರಪೋಸಿಷನ್ ಮುಗಿಸೋನು. ಆಮೇಲೆ ಪ್ರಪೋಸಿಷನ್ ಮುಗಿಸಿದ ನಂತರ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋನು. ಈಗೇನಾಗ್ಯದಪ್ಪ ಅಂತಾರೆ, ನಮಗೆ ಮೊನ್ನೆ ಮಾಡಿದ ವಿಡಿಯೋದೊಳಗೆ ನಮ್ಮ ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ತಮಗೆ ಏನು ಸಮಸ್ಯೆ ಐತೆ ಅನ್ನೋದನ್ನು ಫೋನ್ ಹಚ್ಚಿ ಹೇಳಿದರು. ಈಗ ಏನಾಗೈತಪ್ಪ ಅಂತಾರೆ, ಸದ್ಯದೊಳಗೆ ಸಿ ಆರ್ ಪಿ ಎಫ್ ಆಮೇಲೆ ಇನ್ನುಳಿದ ಕನ್ಫರ್ಮ್ಗಳಾಗ್ಯಾವ. ಸರ್ ಅದ್ರ ಕ್ವಶನ್ ಪೇಪರ್ ಅಷ್ಟು ಬಿಡಿಸ್ರಿ ಅಂದ್ರೆ ಆಲ್ಮೋಸ್ಟ್ ಇದೇ ವಾರದೊಳಗೆ ಒಂದು 2-3 ಕ್ವಶನ್ ಪೇಪರನ್ನು ಇಲ್ಲೇ ಬಿಡಿಸೋ ಪ್ರಯತ್ನ ಮಾಡೋಣ. ಅಲ್ಲಿವರೆಗೆ ಮುಂದಿನ ವಿಡಿಯೋದವರೆಗೆ ಕಾಯ್ತಾ ಇರಿ. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಲೈಕ್ ಮಾಡೋದು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಹಾಗೆ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ.